ಪಂತ್ ಈ ಥರ ಆಡಿದ್ರೆ ಪಂತ್ ನೆಕ್ಸ್ಟ್ ಇಯರ್ LSG ರಿಲೀಸ್ ಮಾಡ್ತಾರೆ. ಭರತ್ ಕುಮಾರ್ ಸರ್ ಕಂಫರ್ಟಬಲ್ ಇಲ್ಲ ಅಂದರೆ ಪಂತೆ ಬಿಟ್ಟು ಹೋಗ್ಬಿಟ್ರು ನಂಗೆ ಆಶ್ಚರ್ಯ ಆಗೋದಿಲ್ಲ. ಬಟ್ ಇದು 3 years ಕಾಂಟ್ರಾಕ್ಟ್ ಆಗಿರೋದು. ಆಮೇಲೆ ನಾನು ಅಷ್ಟು ಕಾಸು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ 27 ಕೋಟಿ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಕ್ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಅಂದರೆ ಒಂದೇ ಸೀಸನಲ್ಲಿ ಒಬ್ಬ ಪ್ಲೇಯರ್ನ ಜಡ್ಜ್ ಮಾಡೋದಾ ಅಥವಾ ಇನ್ನೊಂದು ಅವಕಾಶ ಕೊಡೋದಾ, ಈ ಒಂದು ಕಾಲ್ ತಗೋಬೇಕಾಗುತ್ತೆ ಟೀಮ್ ಮ್ಯಾನೇಜ್ಮೆಂಟ್. ಯಾವ ಟೀಮು IPL ಅಲ್ಲಿ ಎವ್ರಿ ಇಯರ್ ಗೆಲ್ತಾರೆ ಅಂತ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಬೇಕು. ಪ್ರಯತ್ನ ಪಟ್ಟಿದ್ದಾರಾ, ಆನೆಸ್ಟ್ ಎಫರ್ಟ್ ಇದೆಯಾ, ಆಟಿಟ್ಯೂಡ್ ಚೆನ್ನಾಗಿದೆಯಾ, ಇದೆಲ್ಲ ನೋಡಿ ಒಂದು ಡಿಸಿಷನ್ಗೆ ಬರ್ತಾರೆ. ಸ್ಟ್ರೈಟ್ ಅವೇ 1 ಬ್ಯಾಡ್ ಸೀಸನ್ ಅಂತ ತಗೋದಿಲ್ಲ. 27 ಕೋಟಿ ಒಂದೇ ಇಯರ್ಗ ಆರ್ 3 ಇಯರ್ಗ. ಬಾಸ್ 27 crores ಫಾರ್ 1 year. ಫಾರ್ ಎವ್ರಿ ಇಯರ್ 3 years ಇವ್ರು ಇದ್ದಾರೆ ಅಂತ ಹೇಳಿದ್ರೆ 81 ಕೋಟಿ ಕಟ್ಟಿಟ್ಟ ಬುತ್ತಿ ರಿಷಬ್ ಪಂತ್ ಅವ್ರಿಗೆ. I feel LSG owner involvement is too much in LSG team. That might be the downfall of the now. You understand the trauma. KL Rahul gone. ಕರೆಕ್ಟ್ ಮಂಜುನಾಥ್ ಅವರೇ, ಯಾರು ಹೋದ್ರೂ ಅಲ್ಲಿ ನೆಮ್ಮದಿ ಅನ್ನೋದಿಲ್ಲ, ಕಷ್ಟದಲ್ಲಿ ನೋಡಿ. LSGಲಿ SG ಇದೆ. SG ಅಂದರೆ ಅವ್ರ ಓನರ್ ನೇಮ್. ಮೇ ಬಿ ಒಂದು ಸ್ವಲ್ಪ ನೀವು ಹೇಳ್ದಂಗೆ ಪ್ರೊಫೆಷನಲ್ಸ್ಗೆ ಬಿಟ್ಬಿಡ್ಬೇಕು ಕ್ರಿಕೆಟ್ನ.